ಹಾಯ್ ಹಲೋ ನಮಸ್ಕಾರ. ಇವತ್ತೇ ಎಣ್ಣೆ ಬದನೆಕಾಯನ್ನು ಮಾಡೋದು ನೋಡೋಣ. ಇಲ್ಲಿ ನಾನು ಶೇಂಗಾ ಬೀಜ, ಬೆಳ್ಳುಳ್ಳಿ, ಮೆಣಸು, ಸಾಸಿವೆ, 1 ಸ್ಪೂನ್ ಧನ್ಯ, ಸ್ವಲ್ಪ ಜೀರಿಗೆ, ಕಡಲೆಬೇಳೆಯನ್ನು ತೆಗೆದುಕೊಂಡಿದ್ದೇನೆ. ಸಣ್ಣ ಗಾತ್ರದ ಹುಣಸೆಹಣ್ಣು. ಒಂದು ಬಾಣಲೆಯನ್ನು ತೆಗೆದುಕೊಂಡು ಹುರಿದುಕೊಂಡ ಶೇಂಗಾ ಬೀಜವನ್ನು ತುರಿದಿಟ್ಟಂತಹ ಕಾಯಿಗೆ ಸೇರಿಸಿ ಉಳಿದಂತಹ ಎಲ್ಲಾ ಮಸಾಲೆಯನ್ನು ಅದೇ ಬಾಣಲೆಗೆ ಹಾಕಿ ಕೆಂಪಗಾಗುವ ತನಕ ಫ್ರೈ ಮಾಡಿಕೊಳ್ಳಿ. ನಂತರ ಮಿಕ್ಸಿ ಜಾರಿಗೆ ಎಲ್ಲಾ ಮಸಾಲೆಯನ್ನು ಹಾಕಿ ಸಣ್ಣದಾದಂತ ಹುಣಸೆ ಹಣ್ಣನ್ನು ಸಹ ಸೇರಿಸಿಕೊಳ್ಳಿ. ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸಿ ಸ್ವಲ್ಪ ಉಪ್ಪನ್ನು ಹಾಕಿ ಸಣ್ಣಗೆ ರುಬ್ಬಿಕೊಳ್ಳಿ. ಮಸಾಲೆ ಸಣ್ಣಗಾದ ನಂತರ ಸ್ವಲ್ಪ ದೊಡ್ಡ ಗಾತ್ರದ ಬೆಲ್ಲವನ್ನು ಹಾಕಿ ಇನ್ನೊಮ್ಮೆ ರುಬ್ಬಿಕೊಳ್ಳಿ. ನಂತರ ಒಂದು ಬಾಣಲೆಯನ್ನು ತೆಗೆದುಕೊಂಡು ಅದಕ್ಕೆ ಎಣ್ಣೆಯನ್ನು ಹಾಕಿ ಸಾಸಿವೆ ಮತ್ತು ಬೆಳ್ಳುಳ್ಳಿಯನ್ನು ಹಾಕಿ ಸಾಸಿವೆ ಚಟಪಟ ಅಂದ ನಂತರ ಕೊಚ್ಚಿಟ್ಟಂತಹ ಈರುಳ್ಳಿಯನ್ನು ಸೇರಿಸಿ ಈರುಳ್ಳಿ ಕೆಂಪಗಾದ ನಂತರ ಟೊಮೊಟೊಯನ್ನು ಸೇರಿಸಿ ಒಂದು ಸೈಡಿಗೆ ಇಲ್ಲಿ ನಾನು ಮಸಾಲೆ ಸಣ್ಣಗಾದ ನಂತರ ಬದನೆಕಾಯಿಯನ್ನು ತೊಳೆದು ಅದಕ್ಕೆ ಒಂದೊಂದು ಬದನೆಕಾಯಿಗೆ ಈ ರೀತಿಯಾಗಿ ಕ್ರ್ಯಾಕನ್ನು ಹಾಕಿ ಮಸಾಲೆ ಒಳಗೆ ಅದನ್ನು ಅದ್ದಿ ಈ ರೀತಿಯಾಗಿ ಒಂದು ಬದಿ ಇಟ್ಟುಕೊಂಡಿದ್ದೇನೆ. ನಂತರ ಎಲ್ಲವನ್ನು ಬಾಣಲೆಗೆ ಸೇರಿಸಿ 5 ನಿಮಿಷಗಳ ಕಾಲ ಹಾಗೆಯೇ ಬೇಯಿಸಿಕೊಂಡಿದ್ದೇನೆ. ಅದಾದ ನಂತರ ಉಳಿದಂತಹ ಮಸಾಲೆಯನ್ನು ಸೇರಿಸಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 10 ನಿಮಿಷಗಳ ಕಾಲ ಸಣ್ಣ ಉರಿಯಲ್ಲಿ ಬೇಯಿಸಿಕೊಂಡಿದ್ದೇನೆ. ಅನ್ನದ ಜೊತೆ ರುಚಿಯಾದ ಬದನೆಕಾಯಿ ಎಣ್ಣೆಗಾಯಿ ಸವಿಯಲು ಸಿದ್ಧ. ಒಮ್ಮೆ ಮಾಡಿ ನೋಡಿ, ಖಂಡಿತ ನಿಮಗೆ ಇಷ್ಟವಾಗುತ್ತದೆ.